ಎಫ್ಡಿಸ್, ಲಿಕ್ವಿಡ್ ಫಂಡ್ಸ್, ಡೆಟ್ ಮ್ಯೂಚುವಲ್ ಫಂಡ್ ಈ ವರ್ಡ್ಸ್ ಗಳನ್ನ ನಾವು ಅವಾಗ ಕೇಳ್ತಾನೆ ಇರ್ತೀವಿ. ಆದ್ರೆ ಹಿಂಗಂದ್ರೆ ಏನು, ಇವುಗಳ ಮಧ್ಯೆ ಇರುವಂತ ಡಿಫ್ರೆನ್ಸ್ ಏನು ಅಂತ ನೀವು ಕನ್ಫ್ಯೂಸ್ ಆಗಿದ್ರ ಟೆನ್ಷನ್ ಬೇಡ, ನಾನು ನಿಮಗೆ ಸಿಂಪಲ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೀನಿ, ಕೇಳಿ. ಎಫ್ಡಿಸ್ ಅಂದ್ರೆ ಒಂದು ರೀತಿ ಹಳೆಯ ಕಾಲದ ಸೇಫ್ ಆಯ್ಕೆ ಇದ್ದಂಗೆ, ಪ್ರಿಡಿಕ್ಟಬಲ್ ಮತ್ತು ಸ್ಟಡಿ ರಿಟರ್ನ್ಸ್ ನ ಕೊಡುತ್ತೆ. ಸುಮಾರು 6.25 8.5% ಅಷ್ಟು ರಿಟರ್ನ್ ಸ್ಟಡಿಲಿ ಕೊಡುತ್ತೆ. ಬಟ್ ಇಲ್ಲಿ ಗಮನಿಸಬೇಕಾಗಿರೋದು ಏನಪ್ಪಾ ಅಂತಂದ್ರೆ ಇಂಟ್ರೆಸ್ಟ್ ಮೇಲೆ ನಾವು ಪೂರ್ತಿ ಟ್ಯಾಕ್ಸ್ ಕಟ್ಟಬೇಕಾಗುತ್ತೆ. ಇನ್ನ ನೆಕ್ಸ್ಟ್ ಬಂದು ಲಿಕ್ವಿಡ್ ಫಂಡ್ಸ್. ಇದರಲ್ಲಿ ನಿಮ್ಮ ಹಣವನ್ನು ಕೆಲ ದಿನಗಳಿಂದ 3 ತಿಂಗಳವರೆಗೆ ಫಂಡ್ ಇನ್ವೆಸ್ಟೆಡ್ ಇಡಬಹುದು. ಅಂಡ್ ಇದರಲ್ಲಿ ನಿಮಗೆ ಸುಮಾರು 5 ರಿಂದ 6% ಅಷ್ಟು ರಿಟರ್ನ್ ಸಿಗುತ್ತೆ. ಅಂಡ್ 3 ವರ್ಷಕ್ಕಿಂತ ಕಡಿಮೆ ಹೋಲ್ಡ್ ಮಾಡಿದ್ರೆ ನಿಮ್ಮ ಗೇನ್ಸ್ ಮೇಲೆ ನಿಮ್ಮ ಸ್ಲ್ಯಾಬ್ ರೇಟ್ ಪ್ರಕಾರ ಟ್ಯಾಕ್ಸ್ ಆಗುತ್ತೆ. ಅಲ್ಟ್ರಾ ಶಾರ್ಟ್ ಡ್ಯೂರೇಷನ್ ಫಂಡ್ಸ್ ಇವು ಸ್ವಲ್ಪ ಹೆಚ್ಚು ಆರಿಸನ್ ಕೊಡುತ್ತೆ. ಫ್ಯೂ ವೀಕ್ಸ್ ನಿಂದ ಫ್ಯೂ ಮಂತ್ಸ್ ವರೆಗೂ ನೀವು ಹೋಲ್ಡ್ ಮಾಡಿದ್ರೆ ಸುಮಾರು ಏನಿಲ್ಲ ಅಂದ್ರೆ 5.5 ರಿಂದ 7% ಅಷ್ಟು ಅರ್ನ್ ಮಾಡಬಹುದು. ಅಂಡ್ ನೀವು 3 ವರ್ಷಕ್ಕಿಂತ ಮುಂಚೆ ಸೆಲ್ ಮಾಡಿದ್ರೆ ಸ್ಲ್ಯಾಬ್ ರೇಟ್ ಪ್ರಕಾರ ಟ್ಯಾಕ್ಸ್ ಆಗುತ್ತೆ. ಇನ್ನ ನೆಕ್ಸ್ಟ್ ಬಂದು ಲೋ ಡ್ಯೂರೇಷನ್ ಫಂಡ್ಸ್. ಈ ಫಂಡ್ಸ್ ಇನ್ನು ಒಂದು ಸ್ಟೆಪ್ ಮುಂದೆ ಹೋಗುತ್ತೆ. ಅಂದ್ರೆ 6 ರಿಂದ 12 ತಿಂಗಳವರೆಗೆ ಟೆನ್ಯೂರ್ ಇರುತ್ತೆ. ಸುಮಾರು 5.8 ರಿಂದ 8% ರೇಂಜ್ ಇರುತ್ತೆ. ನೀವೇನಾದ್ರೂ 3 ವರ್ಷದೊಳಗೆ ರಿಡೀಮ್ ಮಾಡಿದ್ರೆ ಟ್ಯಾಕ್ಸ್ ಸ್ಲ್ಯಾಬ್ ಬೇಸ್ಡ್ ಆಗಿರುತ್ತೆ. ಮನಿ ಮಾರ್ಕೆಟ್ ಫಂಡ್ ಇನ್ನು ಇದು 1 ವರ್ಷದವರೆಗೆ ನಿಮ್ಮ ಫಂಡ್ ನ ಹೋಲ್ಡ್ ಮಾಡುತ್ತೆ. ಸುಮಾರು 5.7 ರಿಂದ 7.2 ರಿಟರ್ನ್ಸ್ ನ ಕೊಡುತ್ತೆ. ತುಂಬಾ ಲಿಕ್ವಿಡ್ ಮತ್ತೆ ರಿಸ್ಕ್ ಕೂಡ ಕಡಿಮೆ ಇರುತ್ತೆ. ಇನ್ನು ಟ್ಯಾಕ್ಸೇಷನ್ ಬಂದು ನಿಮ್ಮ ಟ್ಯಾಕ್ಸ್ ಸ್ಲ್ಯಾಬ್ ಪ್ರಕಾರನೇ ಇರುತ್ತೆ. ಸೊ ಹಾಗಾಗಿ ನೀವು ಇನ್ವೆಸ್ಟ್ ಮಾಡೋಕ್ಕಿಂತ ಮುಂಚೆ ನಿಮ್ಮ ಟೈಮ್ ಹಾರಿಸನ್ ಮ್ಯಾಚ್ ಮಾಡ್ಕೊಂಡು ಇನ್ವೆಸ್ಟ್ ಮಾಡಿ. ಇನ್ನು ಇದೇ ರೀತಿ ಹೆಚ್ಚು ಇನ್ಫಾರ್ಮೇಟಿವ್ಸ್ ಬೇಕು ಅಂದ್ರೆ ನಮ್ಮ ಗ್ರೋ ಕನ್ನಡನ ಫಾಲೋ ಮಾಡಿ.